ವ್ಲಾಗ್ನ 10 ಮಿನಿಟ್ಸ್ ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಒಂಬಳೆದು. ಇವತ್ತಿಗೆ ಇದು ಸಿಕ್ಕಿದ್ದಾವೆ. ಇಷ್ಟು ಚೆನ್ನಾಗಿದೆ. ಮೇಲಿನ ಬರ್ಬೇಕಾದ್ರೆ ಕಿಟ್ಕೊಂಡು ಹಾಕೊಂಡು ಇಷ್ಟ ಆಗಿದೆ. ಚಲೋ ಸ್ಟಾರ್ಟ್ ಕರ್ತೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿಂದ ನಮ್ಮದು ವ್ಲಾಗ್ನ 10 ಮಿನಿಟ್ಸ್ ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವಾಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಕೆಲಸ ಇವಾಗ ತೋಟದಲ್ಲಿರೋದು. ಸ್ವಲ್ಪ ಕೆಲಸಗಳಿದ್ದಾವೆ. ಕೆಲಸಗಳಂದರೆ ಅಡಿಕೆ ಪಟ್ಟೆ ಕಟ್ ಮಾಡಬೇಕು. ಈಗ ಫ್ರೆಶಾಗಿ ಬಿದ್ದಿರ್ತವೆ. ಇವಾಗ ಕಟ್ ಮಾಡಿ ಎತ್ತಿಟ್ರೆ ಅವು ಒಣಗಿ ನೀಟಾಗಿರ್ತವೆ. ಇಲ್ಲಾಂದರೆ ಮಳೆ ಈಗ ಸ್ವಲ್ಪ ಅವಾಗ ಬರ್ತಾಯಿದೆ. ಮಳೆ ಬರ್ತಿರೋದ್ರಿಂದ ಅಡಿಕೆ ಪಟ್ಟೆ ಹಾಳಾಗ್ಬಿಡ್ತವೆ. ಅದಕ್ಕೋಸ್ಕರ ಈಗ ಅಡಿಕೆ ಪಟ್ಟೆಗಳನ್ನೆಲ್ಲ ಕಟ್ ಮಾಡಿ ಮನೆ ತಗೊಂಡೋಗ್ಬೇಕು. ಅದಕ್ಕೆ ಹೋಗ್ತಾಯಿದ್ದೀನಿ. ಒಬ್ಬನೇ ಹೋಗ್ತಾಯಿದ್ದೀನಿ. ನಮ್ಮ ಮನೆಯವರು ಸ್ವಲ್ಪ ಮನೆ ಹತ್ರ ಕೆಲಸ ಇದ್ದು ಮುಗಿಸ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಮನೆ ಹತ್ರ ಬಿಟ್ಟು ಅಡಿಕೆ ಪಟ್ಟೆ ಕಟ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಚಲೋ ಸ್ಟಾರ್ಟ್ ಕರ್ತೆ. ಆಲ್ರೆಡಿ ಬಿದ್ದು ನೋಡಿ ನೀರು ಹತ್ಬಿಟ್ಟಿದೆ. ಬಟ್ ಇವತ್ತು ಬಿದ್ದಿರೋವು ಚೆನ್ನಾಗಿರ್ತವೆ. ಅವನ್ನ ನೀಟಾಗಿ ತೆಗೆದಿಟ್ರೆ ಏನು ಅದನ್ನು ಚೆನ್ನಾಗಿರ್ತವೆ. ಇಲ್ಲಾಂದ್ರೆ ಇವನು ಕೊಳ್ತಾಗೆ ಸ್ಟಾರ್ಟ್ ಮಾಡಿಬಿಡ್ತವೆ. ಈಗ ಅಡಿಕೆ ಪಟ್ಟೆ ಕಟ್ ಮಾಡೋದು ಬನ್ನಿ. ನೆನ್ನೆ ಬಿದ್ದಿರೋದು ಆದರೂ ಪರವಾಗಿಲ್ಲ. ನೀರು ಬಿದ್ದರೂ ಕೆಸರು ಅಂತಂಗೆ ಚೆನ್ನಾಗಿದೆ. ಮಾಮೂಲಿ ಹಂಗಿರವಾದರೆ ಇಲ್ಲಿ ತುದಿ ಕಟ್ ಮಾಡಬೇಕು. ಇವು ಹಸಿ ಇದಾವಲ್ಲ, ಕೊಯ್ಕೊಬೋದು, ಬರ್ತಾವೆ. ಇವನ್ನ ಕಟ್ ಮಾಡಿ ಹಾಕಿದ್ರೆ ಅಲ್ಲೇ ಕೊಳ್ಕೊಂಡು ಗೊಬ್ಬರ ಹಾಕ್ತಾರೆ. ಇಲ್ಲ ಉದ್ದುದಕ್ಕೆ ಹಾಕಿದ್ರೆ ಮತ್ತು ಕಟ್ ಆಗೋಕ್ಕೂ ಟೈಮ್ ಬೇಕಾಗುತ್ತೆ. ಕಟ್ ಮಾಡೋಕ್ಕಿರೋದೇ ಕೊಳ್ತೋಗ್ತಾವಲ್ಲ, ಸೊ ಚೆನ್ನಾಗಿರುತ್ತೆ. ಈಗ ಆಲ್ಮೋಸ್ಟ್ ಒಂದು 3 ಡೇಸ್ 4 ಡೇಸ್ ಮೇಲಾಗಿದೆ ನೋಡಿ. ಈ ಥರ ಆಗಿರ್ತದೆ. ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ. ಅವನ್ನೆಲ್ಲ ಕ್ಲೀನ್ ಮಾಡೋ ಅವಶ್ಯಕತೆ ಬರೋಲ್ಲ. ಇಲ್ಲಿ ಕ್ಲೀನ್ ಮಾಡಲೇಬೇಕಾಗುತ್ತೆ. ಇದು ಒಂಬಳೆದು, ಅಂದರೆ ಅಡಿಕೆ ಕಾಯಿ ಆಗ್ತಾವಲ್ಲ ಅದ್ರದ್ದು. ಹೋದರೆ ಇಷ್ಟು ದೊಡ್ಡಗಿರ್ತದೆ. ಇಲ್ಲ ಅಂದರೆ ಸ್ವಲ್ಪ ಕಮ್ಮಿ ಇರ್ತದೆ. ಚಿಕ್ಕದಾದರೆ ಚಿಕ್ಕಗಿರ್ತವೆ. ಇವಾಗ ಸ್ವಲ್ಪ ದೊಡ್ಡ ಗಿಡ, ಹಂಗಾಗಿ ದೊಡ್ಡದಾಗಿದೆ. ಈಗ ಈ ಪಟ್ಟೆ ಪೂರ ಕಟ್ ಮಾಡಿ ವಿಡಿಯೋ ಮಾಡ್ತೀನಿ. ಈಗ ಅಡಿಕೆ ಪಟ್ಟೆ ಪೂರ ಈ ಅಡಿಕೆ ಗಿಡದ ಪಟ್ಟೆಲ್ಗಳು ಏನಿದಾವೋ ಅಷ್ಟು ಆಗಿದೆ. ಈಗ ಅವನ್ನೆಲ್ಲ ಒಂದು ತಂದು ಹಾಕೊಂಡು ಸ್ವಲ್ಪ ಕೊಳಗಿರೋಣ ಒಂದು ಕಡೆಗೆ ಮಾಡ್ಕೊಂಡು ಚೆನ್ನಾಗಿರೋ ಒಂದು ಕಡೆಗೆ ಮಾಡ್ಕೊಂಡು ತಗೊಂಡೋಗಿ ಮನೆ ತಗೊಳ್ಬೇಕು. ಆಮೇಲೆ ಇನ್ನು ಅಡಿಕೆ ತೋಟ ಅದೆಲ್ಲ ಮುಗಿದಿದೆ. ಇನ್ನು ತೋಟದೊಳಗಿರೋ ಅಡಿಕೆ ಗಿಡಗಳಿದ್ದಾವೆ. ಇಲ್ಲಿ ಅಡಿಕೆ ಗಿಡದೊಳಗೆ ತೆಂಗಿನ ಗಿಡ ಇದ್ದಾವೆ. ಅಲ್ಲಿ ತೆಂಗಿನ ಗಿಡದೊಳಗೆ ಅಡಿಕೆ ಗಿಡ ಇದೆ. ಸೊ ಅವನ್ನೆಲ್ಲ ಹಿಂಗೆ ಕ್ಲೀನಾಗಿ ಕಟ್ ಮಾಡಿ ಮನೆ ತಗೊಂಡೋಗಿ ಹಾಕಬೇಕು. ಈಗ ಇವನ್ನೆಲ್ಲ ಒಂದು ತಗೊಂಡೋಗಿ ಹಾಕ್ತೀನಿ. ಒಂದು ಸೈಡ್ ನಾವು ಆದ್ವು. ಈಗ ಇನ್ನೊಂದು ಸೈಡ್ ನಾವು ಇದೆ. ಒಂದು ತಗೊಂಡೋಗ್ಬೇಕು. ನಾವು ಜಾಸ್ತಿ ಬಿದ್ದಿಲ್ಲ. ಬಿದ್ದಿದ್ರು ಪೂರ ಕೊಳ್ತು ಇದಾಗ್ಬಿಟ್ಟಿದೆ. 3-4 ಡೇಸಿಂದ ಬಂದಿರಲಿಲ್ಲ. ಸೊ ಇವತ್ತು ಆಲ್ಮೋಸ್ಟ್ ಅದು ಹೋಗ್ಬಿಟ್ಟಿದೆ. ಅಷ್ಟು ತಂದು ಹಾಕಿದ್ರು ಮನೆ ಹತ್ರ, ಅಲ್ಲಿದ್ದಾವೆ. ಅಷ್ಟು ಇಲ್ಲೇ ಬಿದ್ದಿದ್ದಾವೆ. ಒಂದು ತಗೊಂಡೋಗ್ಬೇಕು. ಅಲ್ಲಿ ಹಾಕ್ಕೊಬೇಕೀಗ. ಇಷ್ಟ ತಗೊಂಡೋದ್ರೆ ಅಲ್ಲಿಗೆ ಮುಗಿಯುತ್ತೆ.
ಇವತ್ತಿಗೆ ಈ ಸಿಕ್ಕಿದ್ದಾವೆ. ಈ ಅಡಿಕೆ ಗಿಡದ ಪಟ್ಟೆಲಿ ಇನ್ನಲ್ಲಿ ಕೆಳಗಿರೋ ತೋಟದಲ್ಲಿರೋ ಅಡಿಕೆ ಗಿಡದಲ್ಲಿ ಆಯ್ಬೇಕು. ಫಸ್ಟ್ ಇವನ್ನೆಲ್ಲ ಕಟ್ಟಿ ಆಮೇಲೆ ಸಿಗ್ತೀನಿ. ಈಗ ಕಟ್ ರೆಡಿ ಇದೆ. ಇವನ್ನೀಗ ಮನೆ ಕಡೆ ತೊಗೊಂಡೋಗಿ ಅಲ್ಲೇ ಒಂದು ಕಟ್ ಮಾಡ್ತೀನಿ. ಇದು ಆಯುಧ. ನೆಕ್ಸ್ಟು ಎರಡನ್ನೂ ಒಂದು ಮಾಡ್ಕೊಂಡು ಹಿಡ್ಕೊಂಡು ಹೋಗ್ಬೇಕು. ಸೊ ವಿಡಿಯೋ ಮಾಡೋಕ್ಕಾಗಲ್ಲ, ಆಮೇಲೆ ಸಿಗ್ತೀನಿ. ಪರವಾಗಿಲ್ಲ, ಹಿಡ್ಕೊಂಡು ವಿಡಿಯೋ ಮಾಡ್ಬೋದು, ಆಗುತ್ತೆ. ಎರಡೇ ಪಿಂಡಿ ಎಲ್ಲ ಸಿಕ್ಕಿರೋದು, ಜಾಸ್ತಿ ಆಗಿದ್ದರೆ ಮಾಡ್ಬೋದಿತ್ತು. ಮೇ ಬಿ ಮನೆ ತಕ್ಕ ಹಾಕೋದಕ್ಕಿಂತ ಇಲ್ಲೇ ಶೆಡ್ಡಿಗೆ ಹಾಕೋದ್ರೆ ಹಾರ್ಕೊಂಡಾದ್ರೂ ಹಾರ್ಕೊಂತ, ಇಲ್ಲೇನೆಲ್ಲ ಇನ್ನು ಶೆಡ್ಡಿಗೆ ಹಾಕೋದು ಮಾಡಬೇಕು. ಓಕೆ, ಇನ್ನು ಅಲ್ಲಿ ಬರುತ್ತೆ ನಮ್ಮದು ಶೆಡ್ಡು, ಹೋಗ್ಬಿಟ್ಟು ಹಾಕೋಣ. ನಮ್ಮ ಶೆಡ್ಡು ಓಪನ್ ಆಗಿದೆ. ಈಗ ಇಲ್ಲೇ ಇಟ್ಕೊಡಬೇಕು. ಈ ಪಿಂಡಿಗೆ ಯಾಕೆ ತೆಗಿಬೇಕಂದ್ರೆ ಅವು ಹಸಿ ಇದ್ದಾವೆ, ಹಂಗೆ ಬಿಟ್ಟರೆ ಇನ್ನು ತೇವಾಂಶ ಹಂಗೆ ಇರುತ್ತೆ, ಹೋಗಲ್ಲ. ಸೊ ಅವನ್ನ ಡ್ರೈಗೆ ಹಾಕ್ಬೇಕು. ಒಣಗಿದ್ರೆ ಪ್ರಾಬ್ಲಮ್ ಇಲ್ಲ, ಹಂಗೆ ಆಗ್ತದೆ, ಚೆನ್ನಾಗಿರ್ತದೆ. ಇದು ಆಲ್ಮೋಸ್ಟ್ ಒಣಗಿದೆ, ಬಟ್ ಅದ್ರ ಜೊತೆ ಇರುತ್ತಲ್ಲ, ಈಗ ಬೇರೆ ಮಳೆ ಬಂದಿದೆ, ಎಲ್ಲ ತೇವಾಂಶ ಹಂಗೆ ಇರುತ್ತೆ. ಎಷ್ಟು ಚೆನ್ನಾಗಿದೆ, ಮೇಲಿನ ಬರ್ಬೇಕಾದ್ರೆ ಸಿಟ್ಕೊಂಡು ಹಾಕೊಂಡು ಹೋಗಿ. ಈಗ ಇಲ್ಲೇ ಹೋಗು, ಇನ್ನು ಮನೆ ಹತ್ರ ಹೋಗಿ ಮನೆ ಮುಂದಿರೋ ಹಾಕಬೇಕು. ಮನೆ ಹತ್ರನೇ ತಗೊಳೋದು ಅಂತ ಹೇಳಿದೆ, ಇಲ್ಲೇ ಇದೆ, ಬಟ್ ಮನೆ ಹತ್ರ ತಗೊಂಡೋದ್ರೆ ಮತ್ತು ಅವನ್ನ ಹಾಕಬೇಕು, ಮತ್ತು ಈಗ ರೆಡಿ ಇರೋ ತಗೊಳಕ್ಕೂ ಸರಿ ಹೋಗಲ್ಲ. ಇಲ್ಲೇ ಡ್ರೈ ಆಗಲಿ, ಆಮೇಲೆ ಮನೆ ಹತ್ರ ತಗೊಂಡೋಗೋಣ. ಈ ಪಟ್ಟೆ ಬಾಯಬೇಕು. ಅದಕ್ಕೆ ಮುಂಚೆ ಇವನ್ನ ಕದ್ರಿಗೆ ಹೋಗಬೇಕು. ಕದ್ರು ಹೋದರೆ ಮುಕ್ಕಾಲು ಭಾಗ ಕೆಲಸ ಮುಗಿದಂಗೆ. ಇವೆಲ್ಲ ನಮಗೆ ಬಂದಿದ್ದರೆ ಇನ್ನೂ ಮಾಡ್ತಿದ್ವೋ ಇಲ್ಲೋ ಗೊತ್ತಿಲ್ಲ. ಪ್ರತಿಯೊಂದು ನಮ್ಮ ತಂದೆಯವ್ರದ್ದು ಐಡಿಯಾ. ಜೀವಾಮೃತಗಳು ತೋಟಕ್ಕೆ ಹಾಕಬೇಕು, ಝೀರೋ ಕಲ್ಟಿವೇಶನ್ ಅವ್ರು ಮಾಡ್ಕೊಂಡು ಹೋಗ್ತಾಯಿದ್ವಿ. ಏನು
ಇದಕ್ಕೆಲ್ಲ ಸಗಣಿ ಹಾಕಿ ರೆಡಿಯಾಗಿದೆ. ಇನ್ನೂ ಸ್ವಲ್ಪ ಬೆಲ್ಲ, ಹಿಟ್ಟು, ಗಂಜು ಇವೆಲ್ಲ ಹಾಕಬೇಕು. ಹಾಕಿದ್ರೆ ಅದು ರೆಡಿ ಆಗುತ್ತೆ. ಇಲ್ಲೊಂದು ಬಿದ್ದಿದೆ. ಸೊ ಈ ಥರದ ಸಿಕ್ಕರೆ ಅಡಿಕೆ ಪಟ್ಟಕ್ಕೆ ಚೆನ್ನಾಗಿರುತ್ತೆ. ಇನ್ನೆಲ್ಲ ಈಗ ಕಟಿಂಗ್ ಇದೆ. ಕಾಫಿ ಗಿಡದ್ದು ಜಾಸ್ತಿ ಹೈಟ್ ಹೋಗ್ಬಿಟ್ಟಿದೆ. ಆ ಕೆಳಗಿರೋ ಗಿಡದಷ್ಟು ಇರಬೇಕು. ಇದು ತುಂಬ ಹೈಟ್ ಹೋಗ್ಬಿಟ್ಟಿದೆ. ಕಟ್ ಮಾಡಬೇಕು. ರೆಸ್ಟ್ ಮಾಡಿ ಅಡಿಕೆ ತಗೊಂಡು ಮಾಡ್ತಾಯಿದ್ವಿ. ಆದರೆ ಕರೆಂಟ್ ಹೋಗಿ ಬರ್ತಾಯಿದೆ. ಆಲ್ಮೋಸ್ಟ್ 70% ಆಗಿದೆ. ಇನ್ನು ತೊಳಿತಾ ಇದ್ದಾರೆ. ಇವನ್ನೆಲ್ಲ ಮುಗಿಸಿ ಇನ್ನೂ ಸ್ವಲ್ಪ ಮಾಡೋದಿದೆ. ಅವನ್ನೆಲ್ಲ ಮಾಡಿ ಇಡಬೇಕು. ಇವತ್ತಿಂದು ಇಷ್ಟಾಗಿದೆ. ಸ್ವಲ್ಪ ರೊಟ್ಟಿ ಮಾಡೋದು. ನಮ್ಮ ಮನೆಯವರು ಎಲ್ಲ ಅಡಿಕೆ ಪಟ್ಟೆ ತೊಳ್ಕೊಡ್ತಾ ಇದ್ದಾರೆ. ನಡೀತಾ ಇದೆ. ಎಲ್ಲ ಮುಗಿದ್ಮೇಲೆ ಓಕೆ ಮುಗಿತು. ಇಷ್ಟಾಗಿದೆ. ಏನಿಸಿಲ್ಲ, ಇನ್ನೂ ಅಲ್ಲಷ್ಟಿದ್ದಾವೆ. ಇದೆಲ್ಲ ನಾಳೆ ಫುಲ್ ಆಚೆ ಹಾಕ್ಬೇಕು. ಮಳೆ ಬರ್ತಾಯಿದೆ. ಇವಾಗ ಎಂಡ್ ಮಾಡ್ತಾಯಿದ್ದೀವಿ.